ಹಲೋ ರೋನ್, ವೆಲ್ಕಮ್ ಬ್ಯಾಕ್ ಟು ಅನದರ್. ಸೊ ಕೆ ಇಂದ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹೊಸ ಅಪ್ಡೇಟ್ ನ ಬೆಳಗಿದೆ. ಅದಕ್ಕೆ ಕೆಲವೊಂದು ಗುಡ್ ನ್ಯೂಸ್ ಕೂಡ ಇರಬಹುದು. ಸೊ ಏನೇನು ಅಪ್ಡೇಟ್ ಬಂದಿದೆ ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಗೆ KCET ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಂದ್ರೆ ಯಾವ ಕಾಲೇಜಸ್ ಎಕ್ಸ್ಟ್ರಾ ಫೀಸ್ ನ ಕೇಳ್ತಿದೆ, ಸೊ ಅವರಿಗೆ ಒಂದು ನೋಟಿಸ್ ನ ಕಳಿಸಿದ್ದಾರೆ ಕೇಳಿದವರು. ಏನಂತ ಹೇಳಿದ್ರೆ ಇವಾಗ KA ಫೀಸ್ ಎಷ್ಟಿದೆ ಸೊ ಅಷ್ಟೇ ಫೀಸ್ ನ ತಗೋಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಯಾವುದೇ ಎಕ್ಸ್ಟ್ರಾ ಫೀಸ್ ನ ಚಾರ್ಜ್ ಮಾಡಬಾರ್ದು ಅಂತ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಆ ಫೀಸ್ ಈ ಫೀಸ್ ಹಂಗಂತ ಬೇರೆ ಯಾವುದೇ ಫೀಸ್ ನ ತಗೋಬಾರ್ದು ಅಂತ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಬೇಕಿದೆ ಇದನ್ನ ಒಂದ್ಸಲ ಡೌನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಇವಾಗ ನಮಗೆ ಚಾಯ್ಸ್ ಎಂಟ್ರಿ ಮಾಡಕ್ಕೆ ಮತ್ತೆ ಪೋಸ್ಟ್ ಪೇಮೆಂಟ್ ಪ್ರೊಸೆಸ್ ರಿವರ್ಸ್ ಶೆಡ್ಯೂಲ್ ನ ಬಿಟ್ಟಿರ್ತಾರೆ. ಸೊ ಇನ್ನು ಕೆಲವಿದದ್ದು ಚಾಯ್ಸ್ ಎಂಟ್ರಿ ನ ಮಾಡಿಲ್ಲ, ಆಮೇಲೆ ಚಾಯ್ಸ್ ಎಂಟ್ರಿ ಮಾಡಬಹುದು ಅಂತ ಹಂಗೆ ಮರ್ತಿರ್ತಾರೆ. ಬಟ್ ಅಂತ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಅವರಿಗೆ ಮತ್ತೊಮ್ಮೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಅಟ್ ಲೀಸ್ಟ್ ಇವಾಗ ಅದನ್ನು ಚಾಯ್ಸ್ ಎಂಟ್ರಿ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು ರೌಂಡ್ ಅಲ್ಲಿ KCET ಅಥವಾ ನೀಟ್ ವಿದ್ಯಾರ್ಥಿಗಳಿಗೆ ಯಾವ್ದು ಸೀಟ್ಮೆಂಟ್ ಆಗಿದ್ರೆ ಅವರು ಕಂಪಲ್ಸರಿ ಆಗಿ ಚಾಯ್ಸ್ ಎಂಟ್ರಿ ನ ಮಾಡಬೇಕಾಗುತ್ತೆ. ಒಂದ್ ವೇಳೆ ನೀವು ಕೊಟ್ಟಿರೋ ಟೈಮ್ ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಕ್ಕೆ ಆಗಲ್ಲ, ಮತ್ತೆ ಇವಾಗ ಕೂಡ ನೀವು ಏನು ಮಾಡಕ್ಕೆ ಆಗಲ್ಲ. ಹಾಗಾಗಿ ನೀವು ತಪ್ಪದೇನೆ ಈ ಒಂದು ಚಾಯ್ಸ್ ಎಂಟ್ರಿ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಈ ಒಂದು ಕೆಲಸ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವರು ಕೂಡ ಈ ಒಂದು ವಿಷಯ ಬಗ್ಗೆ ತಿಳಿಸಿ. ಸೊ ಅವ್ರು ಕೂಡ ನೆನಪು ಮಾಡ್ಕೊಂಡು ಈ ಒಂದು ಕೆಲಸನ ಮಾಡ್ಕೋತಾರೆ. ಸೊ ಇವಾಗ ನಮಗೆ ಲಾಸ್ಟ್ ಡೇಟ್ ಇರೋದು ಸೆಪ್ಟೆಂಬರ್ 5 ಬೆಳಗ್ಗೆ 11 ಗಂಟೆವರೆಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಸೊ ಇವಾಗ ಯಾರಿಗಾದ್ರು ಸೆಟಲ್ಮೆಂಟ್ ಆಗಿದ್ರೆ ಅವರು ಚಾಯ್ಸ್ ಎಂಟ್ರಿ ನ ತಪ್ಪದೆ ಮಾಡ್ಬೇಕಾಗುತ್ತೆ. ಅದಂತ ನೆಕ್ಸ್ಟ್ ಬಂದು ಫೀನ ಪೇ ಮಾಡೋದಿರುತ್ತೆ. ಯಾರಾದ್ರೂ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರು ಫೀನ ಪೇ ಮಾಡೋದಿರುತ್ತೆ. ಸೊ ಅವರಿಗೆ ಸೆಪ್ಟೆಂಬರ್ 5 4 ಗಂಟೆವರೆಗೆ ಟೈಮಿಂಗ್ ನ ಕೊಟ್ಟಿರ್ತಾರೆ. ಹಾಗೇನೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಗೆ ಅದೇ ಚಾಯ್ಸ್ ಒನ್ ಎಂಟ್ರಿ ಮಾಡಿ ಫೀನ ಪೇ ಮಾಡಿ ಆದ ನಂತರ ಅವರು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ 6 ಸೆಪ್ಟೆಂಬರ್ ವರೆಗೆ ಟೈಮಿಂಗ್ ನ ಕೊಟ್ಟಿರ್ತಾರೆ. ಹಾಗೇನೆ ಕಾಲೇಜ್ ಹೋಗಿ ಏರ್ಪೋರ್ಟ್ ಮಾಡ್ಕೊಳ್ಳೋಕೆ ಅಥವಾ ಅಡ್ಮಿಷನ್ ಮಾಡ್ಕೊಳ್ಳೋಕೆ ನಮಗೆ 6 ಸೆಪ್ಟೆಂಬರ್ 5:30 PM ವರೆಗೆ ಟೈಮಿಂಗ್ ನ ಕೊಟ್ಟಿರ್ತಾರೆ. ಸೊ ಇದೇ ಲಾಸ್ಟ್ ಡೇಟ್ ಅಂತ ನೀವು ಅನ್ಕೋಬಹುದು. ಸೊ ಮತ್ತೊಮ್ಮೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನೀವು ವೇಟ್ ಮಾಡೋದು ಬೇಕಾಗಿಲ್ಲ. ಸೊ ಅಟ್ ಲೀಸ್ಟ್ ಇವಾಗಾದ್ರೂ ನೀವು ನೆನಪು ಮಾಡ್ಕೊಂಡು ಎಲ್ಲ ಕೆಲಸನ ಕೊಟ್ಟಿರೋ ಟೈಮಲ್ಲಿ ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಗೆ ಸಿಕ್ಕಿದ ಕಾಲೇಜ್ ಕೂಡ ನೀವು ಮಿಸ್ ಮಾಡ್ಕೋತೀರಿ. ಸೊ ಇವಾಗ ಈ ವಿಡಿಯೋ ದಯವಿಟ್ಟು ಈ ಒಂದು ಕೆಲಸ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲ ಬೇರೆ ಫ್ರೆಂಡ್ ಗ್ರೂಪ್ ಅಲ್ಲಿ ಕೂಡ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಅವ್ರು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ.